ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ಈ ಚಿಕನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಒಣಮೆಣಸು ಅಂದರೆ ಬ್ಯಾಡಿಗೆ ಮೆಣಸನ್ನು ತೆಗೆದುಕೊಂಡಿದ್ದೀನಿ. ಖಾರಕ್ಕೆ ನೀವು ಗುಂಟೂರು ಮೆಣಸನ್ನು ಕೂಡ ತೆಗೆದುಕೊಳ್ಬಹುದು. ನಾನಿಲ್ಲಿ ಬ್ಯಾಡಿಗೆ ಮೆಣಸನ್ನು ಮಾತ್ರ ತೆಗೆದುಕೊಂಡಿದ್ದೆ. ಒಂದು 7 ರಿಂದ 8 ಮೆಣಸನ್ನು ತೆಗೆದುಕೊಂಡು ಅದರ ಚೊಟ್ಟನ್ನು ತೆಗೆದುಕೊಂಡು ಇವಾಗ ಹಸಿ ಇರುವಾಗಲೇ ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದು ಹುರಿದಿರುವಂತಹ ಒಣಮೆಣಸು ಅಲ್ಲ, ಹಸಿ ಒಣಮೆಣಸನ್ನೇ ನಾನಿಲ್ಲಿ ನೀರಲ್ಲಿ ಹಾಕಿ ಅದನ್ನು ಬಾಯ್ಲ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಸ್ವಲ್ಪ ಕಾಳು ಮೆಣಸು, ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತ್ಯ ಇವಿಷ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಬಂದು ನಾನಿವಾಗ ಕೊತ್ತಂಬರಿ ಬೀಜ 1-2 ಟೇಬಲ್ ಸ್ಪೂನ್ ತೆಗೆದುಕೊಂಡ್ರೆ, ಕಾಳು ಮೆಣಸು 1 ಟೇಬಲ್ ಸ್ಪೂನ್, ಜೀರಿಗೆ ಅರ್ಧ ಟೇಬಲ್ ಸ್ಪೂನ್, ಮೆಂತ್ಯ 1/4 ಟೇಬಲ್ ಸ್ಪೂನ್. ಜೊತೆಗೆ ನಾನಿಲ್ಲಿ 2 ಸ್ಪೂನು ತೆಂಗಿನ ತುರಿಯನ್ನು ಬಳಸಿದ್ದೀನಿ. ಯಾವುದೇ ಕಾರಣಕ್ಕೂ ತೆಂಗಿನ ತುರಿಯನ್ನು ಜಾಸ್ತಿ ಬಳಸಬಾರದು. ಖಾಲಿ 2 ಸ್ಪೂನ್ ತೆಗೆದುಕೊಂಡಿದ್ದೀನಿ 1 kg ಚಿಕನ್ಗೆ. ಇವಿಷ್ಟು ಚಿಕನ್ ಕರಿಗೆ ಬೇಕಾಗಿರುವಂತಹ ಮಸಾಲ. ಹಾಗೆ ನಾನು ಬೇಯಿಸಿರುವಂತಹ ಈ ಒಣಮೆಣಸನ್ನು ಕೂಡ ಅದೇ ಮಸಾಲಕ್ಕೆ ಹಾಕಿ ರುಬ್ಕೊಳ್ತೀನಿ. ತುಂಬಾನೇ ನೈಸ್ ಪೇಸ್ಟ್ ಆಗಿ ಇದನ್ನ ರುಬ್ಕೋಬೇಕು. ಹಾಗೆ ನಾನಿಲ್ಲಿ ಚಿಕನ್ ತೆಗೆದುಕೊಂಡಿದ್ದೀನಿ. ಇಲ್ಲಿ 1 kg ಚಿಕನ್ ಇದೆ. ಸೊ 1 kgಗೆ ಎಷ್ಟು ಇಂಗ್ರೀಡಿಯೆಂಟ್ ಬೇಕು, ಎಷ್ಟು ಪರ್ಸೆಂಟೇಜಲ್ಲಿ ನಾವು ಇಂಗ್ರೀಡಿಯೆಂಟ್ನ ಹಾಕ್ಬೋದು ಅನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ. ಹಾಗೆ ಇವಾಗ ನಾನು ಚಿಕನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದು ಮೊದಲಿಗೆ ನಾನು ಅದಕ್ಕೆ ಉಪ್ಪು, ಜೊತೆಗೆ 1 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಲಿಂಬೆ ಹಣ್ಣು. ನಾನಿಲ್ಲಿ ಹುಣಸೆ ಹಣ್ಣಿನ ಬದಲಿಗೆ ಲಿಂಬೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಹುಣಸೆ ಹಣ್ಣು ನೀವೇನಾದರೂ ಬಳಸೋದಾದರೆ ಮಸಾಲಕ್ಕೆ ಹಾಕಿ ರುಬ್ಕೋಬೇಕು. ಜೊತೆಗೆ ನಾನಿಲ್ಲಿ ಚಿಟಿಕೆ ಹಳದಿ ಪೌಡರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ತೆಗೆದಿಡ್ತೀನಿ. ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಿ ಇನ್ನೊಂದು ಕಡೆ ನಾನು ನನಗೆ ಬೇಕಾಗಿರುವಂಥ ಕೆಲವೊಂದು ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋದ್ರೊಳಗೆ ಇದು ರೆಡಿ ಆಗುತ್ತೆ. ಹಾಗೆ ಇವಾಗ ನಾನಿಲ್ಲಿ ಒಂದೇ ಒಂದು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ನೀವೇನಾದರೂ ಚಿಕ್ಕ ಈರುಳ್ಳಿಯನ್ನು ಯೂಸ್ ಮಾಡೋದಿದ್ರೆ 2 ರಿಂದ 3 ಈರುಳ್ಳಿಯನ್ನು ತೆಗೆದುಕೊಳ್ಬೋದು. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಕಟ್ ಮಾಡಬೇಕು ಅಂದರೆ, ಚಿಕನ್ ಸಾರಿಗೆ ನಾವು ಯಾವಾಗಲೂ ಉದ್ದವಾಗಿ ಸೀಳ್ಕೋಬೇಕು. ಆವಾಗ ತುಂಬ ನೀಟಾಗಿ ಅದು ಬಾಯ್ಲ್ ಆಗುತ್ತೆ. ಕಟ್ ಮಾಡಿದ ಈರುಳ್ಳಿಯನ್ನು ಈ ರೀತಿಯಾಗಿ ಬಿಡಿಸಿ ಇಟ್ಕೋಬೇಕು. ನಾನಿವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಪಾತ್ರೆ ಬಿಸಿ ಆಗ್ತಾ ಇದ್ದ ಹಾಗೆ ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಎಣ್ಣೆ ಮತ್ತು ಬೆಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಆಪ್ಷನಲ್, ಬೇಕಾದರೆ ಹಾಕೋಬಹುದು. ಸೊ ಇವಾಗ ನಾನು ಎಣ್ಣೆ ಬೆಣ್ಣೆಯಲ್ಲಿ ಈರುಳ್ಳಿಯನ್ನು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋತೀನಿ. ಈರುಳ್ಳಿ ಕೆಂಪಗಾಗ್ತಾ ಬರ್ತಿರುವಾಗಲೇ ಅವಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವಂತಹ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ಇನ್ನೇನು ಹಾಕುವ ಅಗತ್ಯವಿಲ್ಲ. ಚೆನ್ನಾಗಿ ಬೇಯೋ ತನಕ ಮುಚ್ಚಿಟ್ಟು ಇದನ್ನು ಬೇಯಿಸ್ಕೊಳ್ತೀನಿ. ಒಂದು 5 ರಿಂದ 10 ನಿಮಿಷ ಚಿಕನ್ ಚೆನ್ನಾಗಿ ಬೆಂದ ನಂತರ ಇವಾಗ ನಾನು ಇದಕ್ಕೆ ಮಸಾಲವನ್ನು ಹಾಕ್ಕೊಳ್ತೀನಿ. ಆವಾಗಲೇ ರೆಡಿ ಮಾಡಿಕೊಂಡಿರುವಂತಹ ಮಸಾಲ ಈ ರೀತಿಯಾಗಿ ಬಂದಿದೆ. ಇದೇ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಇವಾಗ ನಾನು ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿದರೆ ಮಸಾಲ ಸ್ವಲ್ಪ ಕಡಿಮೆ ಅಂತ ಅನಿಸ್ಬೋದು. ಇದು ಕಡಿಮೆ ಇಲ್ಲ, ಕರೆಕ್ಟಾದ ಕ್ವಾಂಟಿಟಿಯಲ್ಲಿದೆ. ಸೊ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತೀನಿ.
ಒಂದು ಕುದಿ ಬರ್ತಾ ಇರುವಾಗಲೇ ಇದಕ್ಕೆ ನಾನು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿ ಕಸೂರಿ ಮೇಥಿಯನ್ನು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವಿಷ್ಟು ಚಿಕನ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟು. ಇನ್ನು 5ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ರೆಸಿಪಿ ರೆಡಿಯಾಗುತ್ತೆ. ದೊಡ್ಡವರೆಲ್ಲ ಹೇಳಿದಾಗೆ ಕಾಯಿಯನ್ನು ತುಂಬಾ ಬಳಸಿ ನಾವು ಚಿಕನ್ ಅಥವಾ ಬೇರೆ ಯಾವುದೇ ಸಾಂಬಾರು ಮಾಡಿದರೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೀವು 2 ಸ್ಪೂನ್ ಕಾಯಿಯನ್ನು ಯೂಸ್ ಕೂಡ ಮಾಡ್ಬೋದು ಅಥವಾ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇವತ್ತಿನ ಈ ರುಚಿಕರವಾದ ಈ ಚಿಕನ್ನ ಬ್ಯಾಚುಲರ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಸೊ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.